ಹೌದೌದು, ಯಾಕಂದ್ರೆ ಎಷ್ಟೋ ಕೇಳಿ ನಿರ್ಮಾಣಕ್ಕೆ ಇಳಿದು ಈಗ ವಿತರಕರ್ತರಾಗಿ ಬರ್ತಿದ್ದಾರೆ. ಫಸ್ಟ್ ಪಿಕ್ಚರ್ ಎದುರಿಸಿ ಓಡಿಸ್ಬಿಡ್ಬೇಡಿ. ಅವ್ರು ಫಸ್ಟೇ ಗಾಬರಿ ಆಗಿ ಹೋಗ್ತಾರೆ, ಏನ್ ಥಿಯೇಟ್ರು ಯಾಕೆ ಹಿಂಗೆ ಹೇಳ್ತಾ ಇದಾರೆ ಅಂದ್ಬಿಟ್ಟು. ಇವಾಗಷ್ಟೇ ಬಂದಿದ್ದಾರೆ, ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಫಸ್ಟ್ ಕ್ಲಾಸಾಗೆ ನಮ್ಮ ದಿಗ್ಗಜರು KRG ಅವರು. ಅವ್ರು ನೋಡ್ಕೊತಾ ಇದಾರೆ ಎಲ್ಲದನ್ನು. ಎಷ್ಟು ಥಿಯೇಟರ್ ಪ್ಲಾನ್ ಮಾಡಿದ್ದೀರಾ, ಯಾವ ತರ ಅಂತ ಅಷ್ಟೇ ಸರ್. ಅದೇ ಶಾರದಾ ಅವ್ರು ಹೇಳಿದ್ರಲ್ಲಪ್ಪ, ಕಾಂಪಿಟೇಷನ್ ಇಲ್ಲ, ಯಾವ್ಯಾವ ಥಿಯೇಟ್ರು ಬೇಡ ಅಂತ ಬಿಟ್ಟಿದಾರೋ ನಾವು ತಗೊಂಡಿದ್ವಿ. ಸುದೀಪ್ ಸರ್ ಹಿರಿ ಅವ್ರದ್ದೊಂದು ಹಿರಿಯಮ್ಮ, ನಿಮ್ಮ ಸೀನಿಯರ್ ಅವಾಗಿಂದ ಕೈತೆ ಸರ್. ಕೇಳಿ ಸರ್. ಚಿತ್ತಾರ ಮೀಡಿಯಾದಿಂದ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು, ಒಂದು ದೊಡ್ಡ ಸಾಹಸ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಆಮೇಲೆ ಈಗ ಏನಾಗ್ತದೆ ಅಂದರೆ, ಒಂದು ಕಡೆ ಕನ್ನಡಕ್ಕೆ ಒಳ್ಳೇದಾಗಬೇಕು, ಕನ್ನಡಿಗರಿಗೆ ಒಳ್ಳೇದಾಗಬೇಕು, ನಾನು ಕನ್ನಡದಲ್ಲೇ ಸಿನಿಮಾ ಮಾಡೋದು ಅಂತ ಮಾತಾಡ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಸಿನಿಮಾದ ಟೈಟಲ್ ಇಂಗ್ಲೀಷಲ್ಲಿ ಇರುತ್ತೆ. ಈ ಥರ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಇಟ್ಸ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಸರ್. ಫಾರ್ ಎಕ್ಸಾಂಪಲ್, ಮೈ ನೇಮ್ ಇಸ್ ಸುದೀಪ್, ಕನ್ನಡದವನು. ಸುದೀಪ್ ಅನ್ನೋದು ಆ್ಯಕ್ಚುಲಿ ಕಮ್ಸ್ ಫ್ರಮ್ ಅ ವೆರಿ ಬೆಂಗಾಲಿ ನೇಮ್. ಅಪ್ಪ ಅಮ್ಮ ನರಸಿಂಹರಾಜಪುರ, ಉಡುಪಿ ಅವರು, ಕರ್ನಾಟಕದವನು ಸರ್. ಮಾರ್ಕ್ ಅನ್ನೋದೇನಿದೆ ಇಂಗ್ಲೀಷ್ನಲ್ಲಿ ತಗೊಂಡು ನಾವು ಅದು ಇದು ಅಂತ ಬರಬಾರ್ದು. ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀವಿ, ಕನ್ನಡ ಸೇವೆ ಮಾಡ್ತಾ ಇದ್ದೀವಿ, ಕರ್ನಾಟಕದಲ್ಲೇ ಮಾತಾಡ್ತಾ ಇದ್ದೀವಿ, ಕನ್ನಡದಲ್ಲೇ ಇದ್ದೀವಿ ಅಂದಮೇಲೆ ಟೈಟ್ಲ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ನೀವೇ ಮಾತಾಡ್ಬೇಕಾದ್ರೆ ಅರ್ಜೆಂಟಲ್ಲಿ ಕ್ಯಾಮ್ರಾ ತಗೊಂಬರೋ ಅಂತ ಹೇಳ್ತೀವಿ, ಕ್ಯಾಮ್ರಾ ಅಂತ ಹೇಳ್ತೀವಿ. ಎಲ್ಲಾದರೂ ಕನ್ನಡ ಅಂದರೆ ಕನ್ನಡ ಇಲ್ಲಿದೆ ಸರ್, ಇಲ್ಲಿ. ಅವಾಗಿರ್ಬೇಕಾದ್ರೆ ಕನ್ನಡಕ್ಕೆ, ಚಿತ್ರರಂಗಕ್ಕೆ ನೋಡಿ ತಮಿಳ್ನವ್ರನ್ನ ಕರ್ಕೊಂಬಂದು ಕೆಲಸ ಮಾಡಿಸ್ತಾ ಇದ್ದೀವಿ, ತಮಿಳ್ ನಿರ್ಮಾಣನ ಕರ್ಕೊಂಬಂದು ಕನ್ನಡ ಕೆಲಸ ಮಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಅವರೆಲ್ಲರೂ ಕನ್ನಡದಲ್ಲಿ ಮಾತಾಡಿಸ್ತಾ ಇದ್ದೀವಿ. ಕರ್ನಾಟಕದಿಂದ ಹೊರಗಡೆ ಎಲ್ಲೇ ಕೆಲಸ ಮಾಡಕ್ಕೆ ಹೋದ್ರು ಕನ್ನಡಿಗರನ್ನ ಕರ್ಕೊಂಡು ಕೆಲಸ ಕೊಟ್ಟಿದ್ದೀವಿ, ಕನ್ನಡದವ್ರು ಮಾಡ್ತಾ ಇದ್ದಾರೆ ಅಂದಮೇಲೆ ಇದು ಅಪ್ಪಟ ಕನ್ನಡದವನ ಮಾತು ಸರ್. ಮಾರ್ಕ್ ಅನ್ನೋದೇನಿದೆ ಇಂಗ್ಲೀಷ್ನಲ್ಲಿ ಇರ್ಬೋದು, ಮಾರ್ಕ್ ಮೈ ವರ್ಡ್ಸ್, ಇಟ್ ಈಸ್ ಕನ್ನಡ ಸರ್. ಆಮೇಲೆ ಏನ್ ಸರ್ ಡಬಲ್ ಸ್ಟ್ಯಾಂಡರ್ಡ್ ಬರಲ್ಲ ಸರ್. ಇದು ಹೆಂಗ್ ಬರುತ್ತೆ ಸರ್? ಬರಲ್ಲ. ಈಗ ನಮ್ಮ ಮನೇಲಿ ನಾವು ಏನೇ ಒಂದು ಹೆಸರಿಡ್ಬೇಕಾದ್ರೂ ಇಂಗ್ಲೀಷ್ನಲ್ಲೂ ಬರಿತೀವಿ, ಕನ್ನಡದಲ್ಲೂ ಬರಿತೀವಿ. ಸಿಗ್ನೇಚರು ನಾವು ಇಂಗ್ಲೀಷ್ನಲ್ಲಿ ಹಾಕಿರ್ತೀವಿ, ಕನ್ನಡದಲ್ಲೂ ಎಷ್ಟೋ ಜನ ಅವ್ರದ್ದು ಸಿಗ್ನೇಚರ್ ಮಾಡ್ತಾರೆ. ಇಟ್ ಈಸ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಸರ್. ಆ್ಯಸ್ ಲಾಂಗ್ ಆಸ್ ವಿ ನೋ ನಾವು ಸರ್ವ್ ಮಾಡ್ತಾ ಇರೋದು ನಮ್ಮ ದೇಶನ, ನಮ್ಮ ಊರನ್ನ, ನಮ್ಮ ಜನನ ಅನ್ನೋ ತನಕ ಅದು ಯಾವುದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಸರ್. ದೃಷ್ಟಿಕೋನ ಮೇಲೆ ಹೋಗುತ್ತೆ. ನಾವು ಯಾವ ರೀತಿ ನೋಡಕ್ ಇಷ್ಟಪಡ್ತೀವೋ ಆ ರೀತಿ ಕಾಣ್ತೀವಿ ಅಷ್ಟೇ ಸರ್. ಸುದೀಪ್ ಸರ್ ಈ ಕಡೆ ನೋಡಿ. ಸುದೀಪ್ ಸರ್ ಈ ಕಡೆ ಸರ್, ನೀವು ಬ್ಯಾಕ್ ಟು ಬ್ಯಾಕ್ ಸೇಮ್ ಡೈರೆಕ್ಟರ್ ಜೊತೆ ಸಿನಿಮಾ ನೀವು ಬ್ಯಾಕ್ ಟು ಬ್ಯಾಕ್ ಸೇಮ್ ಡೈರೆಕ್ಟರ್ ಜೊತೆ ಸಿನಿಮಾ ಮಾಡೋದು ಸ್ವಲ್ಪ ಕಮ್ಮಿ ಇದೆ. ಬಟ್ ವಿಜಯ್ ಸರ್ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಕ್ಕೆ ಯಾವುದು ಕಾರಣ ಅನ್ನುವಂಥದ್ದು? ಶಾರದವ್ರು ಹೇಳಿದ್ರಲ್ಲ, ನಾವೆಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇವ್ರ ಎರಡು ಕತೆ ಹೇಳಿದ್ರು, 2 ಕತೆನೂ ಮಾಡಿಬಿಟ್ವಿ. ಎಲ್ಲರೂ ಬ್ಯುಸಿ ಇದ್ರು. ನಾಟ್ ಲೈಕ್ ದಟ್. ಅವ್ರ ಹೇಳ್ತಿ ಬ್ಯಾಕ್ ಟು ಬ್ಯಾಕ್ ಅಂತ. ಏನಾಗುತ್ತೆ ಸಮ್ ಟೈಮ್ಸ್ ನಾವು ವಿ ಜೆಲ್. ಹಾಗಾದಾಗ ಫಸ್ಟ್ ಟೈಮ್ ಇವ್ರು ಮಾಡಕ್ ಬಂದಾಗ ಇನ್ಫ್ಯಾಕ್ಟ್ ನನಗೆ ಕನ್ನಡದಲ್ಲಿ ಯಾವುದೋ ಒಂದು ಸಿನಿಮಾ ಕ್ಯಾನ್ಸಲ್ ಆಗಿರುತ್ತೆ. ಕೇಳಿಸ್ಕೊಳ್ಳಿ, ಯಾವುದೋ ಸಿನಿಮಾ ಕ್ಯಾನ್ಸಲ್ ಆಗಿರುತ್ತೆ. ಕ್ಯಾನ್ಸಲ್ ಆಗಿರೋ ಟೈಮಲ್ಲಿ ಏನಾಗುತ್ತೆ, ನಾನು ಐಡ್ಲಾಗಿ ಕೂತಿರ್ತೀನಿ. ಕ್ಯಾನ್ಸಲೇಷನ್ ಅಂದ್ರೆ ಸ್ಕ್ರಿಪ್ಟಿನ ಓಕೆ ಆಗಿರಲ್ಲ. ಅವತ್ತು ಇವ್ರು ನಡ್ಕೊಂಬಂದಿರ್ತಾರೆ, ನಮ್ಮ ಮನೆ ಒಳಗಡೆ ಬಂದಿರ್ತಾರೆ. ನಾನು ಅವತ್ತು ಹೇಳಿದ್ದೆ, ಮ್ಯಾಕ್ಸ್ ಟೈಮಲ್ಲೂ ಹೇಳ್ತೀನಿ, ಈಗಲೂ ಹೇಳ್ತಾ ಇದ್ದೀನಿ. ಇವರು ಬಂದಿದ್ದು ಒಳಗಡೆ ರೀತಿ ನೋಡಿದ್ರೆ ಇವರು ಡೈರೆಕ್ಟರ್ ಅಂತಾನೆ ನನಗೆ ಅನ್ಸಿರ್ಲಿಲ್ಲ. ಯಾರೋ ಕತೆ ಹೇಳಕ್ ಬಂದಿದ್ದಾರೆ ಅನ್ಕೊಂಡೆ ನಾನು. ಬಂದು ಕತೆ ಹೇಳಿದ್ರು, ನನಗೆ ಅವ್ರ ವಿಷನ್ ತುಂಬಾ ಇಷ್ಟ ಆಯ್ತು. ಅದ್ಭುತವಾಗಿ ಮಾಡ್ತಾರೆ ಅಂತ ಅನ್ನಿಸ್ತು. ನೀವೇ ಮಾಡ್ತೀರಾ ಇದನ್ನ ಅಂತ ಮಾಡಿದ್ರು. ಮಾಡಿದ್ಮೇಲೆ ಸೆಟ್ ಆಯ್ತು. ಮುಗಿಯಷ್ಟೊಳಗಡೆ ನಾನೇ ಅವ್ರಿಗೆ ಸ್ವಯಂ ಕೇಳಿದ್ದು, ಬೇರೆ ಏನಾರು ಇದ್ರೆ ಹೇಳಿ, ನನಗೆ ಈ ವರ್ಷ ಇನ್ನೊಂದು ಸಿನಿಮಾ ಬರಬೇಕು ನನಗೆ ಅಂದಾಗ. ಅದಕ್ಕಿಂತ ಮುಂಚೆ ನಾನು ಎಲ್ಲರಿಗೂ ಕೇಳಿದಾಗ್ಲೂ ಎಲ್ಲರೂ ಕತೆ ಬರೀತಾ ಇದ್ರು. ಅಂಥದ್ರಲ್ಲಿ ಇವ್ರು ಫಸ್ಟ್ ಬಂದು ಹೇಳ್ಬಿಟ್ರು. ಹೇಳಿದಾಗ ಇಮಿಡಿಯೇಟ್ ಆಗಿ ಪ್ಲಾಟ್ ಸೆಟ್ ಆಯ್ತು, ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಕ್ ಟು ಬ್ಯಾಕ್ ಅಂತ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸೆಟ್ ಆಯ್ತಾ, ತಪ್ಪೇನಿದೆ ಅಮ್ಮ? ಕರೆಕ್ಟ್, ತಪ್ಪೇನಿಲ್ಲ. ಈಗ ಇದರಲ್ಲೂ ನನ್ನ ಸ್ನೇಹಿತರಂತ ಇಲ್ಲಿ ಯಾರು ನಿಂತಿದ್ರು ನಿರ್ದೇಶಕರು, ಅವರಲ್ಲೂ ಎಷ್ಟೋ ಜನ ಬರೀತಾ ಇದ್ದಾರೆ. ಆದಾಗ ಎಲ್ಲದು ಒಂದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು, ಅದೇನು ತಪ್ಪೇನಿಲ್ಲ. ಡೈರೆಕ್ಟರ್ ಕೂಡ ಒಬ್ರೇ ಆಗಿರೋದ್ರಿಂದ, ಮತ್ತೆ ಮ್ಯಾಕ್ಸ್ ಮತ್ತೆ ಮಾರ್ಕ್ ಒಂದೇ ತರನೇ ಟೈಟಲ್ ಬಂದಿರೋದ್ರಿಂದ ಅದ್ರ ಮ್ಯಾಕ್ಸ್ ಇಂದು ಪೂರ್ಣಾರ್ಧ ಆಗುತ್ತಾ ಅನ್ನುವಂಥದ್ದು, ಮಾರ್ಕ್ ಅಲ್ಲಿ ಕಂಟಿನ್ಯೂಟಿ ಆಗುತ್ತಾ ಅನ್ನುವಂಥದ್ದು. ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಇದ್ರಲ್ಲಿ ಅಜಯ್ ಮಾರ್ಕ್ ಹೇಳಿದ್ವಲ್ಲ ನಮ್ಮ, ಇಟ್ಸ್ ಅ ಡಿಫ್ರೆಂಟ್ ಟೈಟಲ್, ಡಿಫ್ರೆಂಟ್ ನೇಮ್. ನಿಮಗೆ ಟೆಕ್ಸ್ಚರ್ ಅದೇ ತರ ಕಾಣಿಸ್ತಾ ಇರ್ಬೋದು ಅಷ್ಟೇನೆ. ದಟ್ ಇಸ್ ಬಿಕಾಸ್ ಅದೇ ನಾನು ನಿಮ್ಗೆ ಅವಾಗ ಹೇಳಿದ, ಅದೇ ಜಾನ್ರಾ ಇಟ್ಕೊಂಡ್ಬಿಟ್ಟು ಒಂದು ಟೆಂಪೋ ಇಟ್ಕೊಂಡು ಮಾಡ್ತಾ ಇದೀವಿ ಹೊರತು ಇಟ್ ಇಸ್ ನಾಟ್ ದ ಸೇಮ್ ಫಿಲ್ಮ್. ಇಟ್ಸ್ ಅ ಟೋಟಲಿ ಡಿಫ್ರೆಂಟ್ ಫಿಲ್ಮ್, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಡಿಫ್ರೆಂಟ್ ಆರ್ಕ್, ಡಿಫ್ರೆಂಟ್ ಟೈಮ್ ಲೈನ್ ಎಲ್ಲ ಬೇರೆ ಇದೆ.
ಸರ್ ಸುದೀಪ್ ಸರ್ ಇಲ್ಲಿ. ಸರ್, ಈ ಕಡೆ, ಸುದೀಪ್ ಸರ್ ಇಲ್ಲಿ. ಸರ್, ಇಲ್ಲ ಸರ್, ಸರ್. ಸರ್. ಕಾಕಿ ಸರ್, ಹಾಕದೆ ಸರ್. ಪೊಲೀಸ್ ಗಿರಿ ಮಾಡೋದು ಎಷ್ಟು ಥ್ರಿಲ್ ಕೊಡ್ತಾ ಇದೆ ಅಂತ ಸರ್. ಆ ಕಾಕಿ ಹಾಕದೆ ಪೊಲೀಸ್ ಗಿರಿ ಮಾಡೋ ಅಂತದ್ದು ಎಷ್ಟು ಥ್ರಿಲ್ ಕೊಡ್ತಾ ಇದೆ ಅಂದ್ರೆ, ಯಾಕಂದ್ರೆ ಈಗ ಕೂಡ ಪೊಲೀಸ್ ಗಿರಿ ಮಾಡ್ತಾ ಇರುವಂತದ್ದು, ಪೊಲೀಸ್ ಗಿರಿ ಮಾಡ್ತಾ ಇರೋ ಪೊಲೀಸ್ ರೀಲ್, ಪೊಲೀಸ್ ಗಿರಿ ಡೀಲ್, ಪೊಲೀಸ್ ಗಿರಿ. ಯಾ ಸರ್, ಎಷ್ಟು ಥ್ರಿಲ್ ಕೊಡ್ತದೆ. ಯಾಕಂದ್ರೆ ಕೆಂಪೇಗೌಡ ಈ ತರದೆಲ್ಲ ಸಿನಿಮಾ ನೋಡ್ಕೊಂಡ್ ಬಂದಾಗ, ಸೊ ಈ ತರದ್ದು ಒಂದು ಕಥೆನೆ ಇಟ್ಕೊಂಡು ಪೊಲೀಸ್ ಅಧಿಕಾರಿಯಾಗಿ ಇನ್ನೂ ಫ್ರೀಡಮ್ ಇರುತ್ತಾ ಅಂತ, ಯಾಕಂದ್ರೆ ಈ ತರದೆಲ್ಲ ಕೊಚ್ಚಿ ಹೊಡೆದಾಕಕ್ಕೆ ರಕ್ತ ಕಾಣೋದು. ಫ್ರೀಡಮ್ ಅನ್ನೋದೇ ಬಹಳ ದೊಡ್ಡ ವರ್ಡ್ ಅಲ್ಲ ಸರ್. ಈಗ ಪವರ್ ಅಲ್ಲಿ ಇರೋರಿಗೆ ತಗೊಂಡ್ಬಿಟ್ಟು ಏನು ಇಲ್ಲ ಅಂತ ಅಂದ್ಬಿಟ್ಟು ಹೋಗ್ ಮಗನೇ ಅಂತಂದ್ರೆ ನನ್ನ ಮಗ ಏನೇನ್ ಆಗ್ಬೋದು ಯೋಚನೆ ಮಾಡಿ. ಅದೇನಾಗುತ್ತೆ, ಪೊಲೀಸ್ ಗಿರಿ ಸಸ್ಪೆನ್ಷನ್ ಅನ್ನೋದು ಏನ್ ಬರುತ್ತೆ ನಿಮಗೆ, ಇಟ್ಸ್ ಅ ಪಾರ್ಟ್ ಆಫ್ ಅ ಫಿಲ್ಮ್ ಅಂಡ್ ಅದ್ರೊಳಗಡೆ ದೇರ್ ಇಸ್ ಅ ವೆರಿ ಗುಡ್ ರೀಸನಿಂಗ್ ಆಸ್ ಟು ವೈ ಅದಿದೆ ಅದರಲ್ಲಿ. ಅಂಡ್ ಕಬ್ಬಣ ಹೀಟ್ ಆಗಿದ್ರು ಅಷ್ಟೇ, ಕಬ್ಬಣ ತಣ್ಣಗಿದ್ರು ಕಬ್ಬಣನೇ ಅಲ್ವಾ. ಕಾಕಿ ಇರ್ಲಿ ಕಾಕಿ ಇಲ್ದೇ ಇರ್ಲಿ ಪೊಲೀಸೇ ಅಲ್ವಾ. ಮೀಸೆ ದಾಡಿ ಇರ್ಲಿ ಇಲ್ದೇ ಇರ್ಲಿ ಗಂಡಸೇ ಅಲ್ವಾ. ಕರೆಕ್ಟ್ ಅಲ್ವಾ. ಬಳೆ ಆಗದೆ ಇರ್ಲಿ ಹೆಣ್ಣೆ ಅಲ್ವಾ. ಹಾಗೆ ಎಲ್ಲದಕ್ಕೂ ಅಂಶಗಳಿದಾವೆ. ಇದೀಗ ಕಾಕಿನೇ ಬೇಕು ಅಂತೇನಿಲ್ಲ ಸರ್. ಸುದೀಪ್ ಸರ್ ಇಲ್ಲಿ. Sudeep sir, one question, sir. Sir, we all know that you are a director's artist, sir, and there is a fantastic director in you as well. We know that. So, for this quality output, how much the director in you has contributed, and as a director, how you look at this final super quality output, sir? These are my Sir, of course, I can say it is a give and take, sir. Just like how I have given my inputs, he has given inputs into my acting as well, sir. So even his contribution is there into how I have performed, because he is the director. He has to take the work out of me. I think teamwork is all about that. Like one of my friends here asked me whether I interfere in the music department. Interfere was the word. But tell me something, sir. How do you come out with a product without getting involved or discussing? We have to discuss. We have to talk. Whether the appropriate word is interfere or not, I do not know. No, sir. No. I never Hear me used out. that word. I'm not coming. I'm not blaming you. I'm telling everybody. It's a teamwork. Vijay may be a second-time director, sir, but he's a director. Now he'll have his own thoughts. He will take the work out of me. He will come, and there are times when he has come and told me, no, sir, I think we should get more energy. We should do more. I think we need more. And then there have been a time when I have said, no, sir, I don't think we should be doing it. Then he has taken time to convince me, and then actually he was right. So it is like that. So when we go and talk to him about Vijay, I think just look into this edit. I think we should take some couple of shots more. If I have convinced him and if he feels I am right, he has done it also. I think it's just a give and take in a team. ವಿಜಯ್ ಸುದೀಪ್ ಸರ್, Thank you so ಇದು much. ಸರ್ ಇದು ನನ್ನ ಇಲ್ಲಿ ನಿಮ್ಗೆ ಕ್ವಶನ್, ನಿಮ್ಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಸಿಕ್ಕಿತ್ತು, ಇಷ್ಟರಲ್ಲೇ ಸಿನಿಮಾವನ್ನ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಫಿಕ್ಸ್ ಆಗಿತ್ತು. ಬಿಕಾಸ್ ಯಾಕಂತಂದ್ರೆ ಸೆಟ್ ಇರೋದಕ್ಕಿಂತ ಮೊದಲೇನೆ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದು. ಸೊ ನಿಮ್ಗೆ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರೆ ಈ ಒಂದು ಸಿನಿಮಾದಲ್ಲಿ ಈ ಒಂದು ಡ್ಯೂರೇಷನ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತಂದಾಗ? அது ஒரு மந்திரம் தான். மந்திரன ஆயுது சுதீப் சார். ஸோ டீம், மை டீம். ಸುದೀಪ್ ಸರ್ ಇಲ್ಲಾಂದ್ರೆ ಈ ಮೂವಿ ವಿಲ್ ಫಾಸ್ಟಾಗಿ ನಾಟ್ ಕಂಪ್ಲೀಟ್. ಅಂಡ್ ಮೈ ಹೋಲ್ ಟೀಮ್, ಚಂದ್ರು ಸರ್ ಅಂಡ್ ಎಡಿಟರ್ ಗಣೇಶ್ ಅಂಡ್ ಶಿವ್ ಸರ್ and production team, excellent production team, daily 500 people working, so day night. Thanks for Sivaraman sir. For 15 days back வந்து இந்த மீட் வச்சிருந்தா எல்லாரும் ஜாம்பிஸ் மாதிரி இருந்திருப்போம் நாங்க. Thank you sir. ஒரு 15 days delay வச்சதுனால நாங்களாம் ஃப்ரெஷ்ஷாக இருக்கிறோம். ஸோ ஹார்ட் ஒர்க் சார், சுதீப் சார் ஆல்மோಸ್ಟ್ ಸರ್ ಅಂಡ್ ಒಂದು ಹೇಳಿದರೆ ಈ ಮೂವಿ ಆಕ್ಷನ್ ಮೂವಿ ಮಾತ್ರ ಅಲ್ಲ, ಎಮೋಷನಲ್ ಮೂವಿ. ಸೆಕೆಂಡ್ ಹಾಫ್లో ದೊಡ್ಡ ಎಮೋಷನಲ್ ಇದೆ, ಫ್ಯಾಮಿಲಿ ಎಮೋಷನಲ್ ಅಂಡ್ ಕನೆಕ್ಟ್ ಇದೆ. ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸರ್ ಲಾಸ್ಟ್ ಟೈಮು ಸರ್ ಸುದೀಪ್ ಸರ್ ಇಲ್ಲಿ ಸರ್ ಲಾಸ್ಟ್ ಟೈಮು ಸುದೀಪ್ ಸರ್ ನಾನು ಸರ್ ಪ್ಲೀಸ್ ಸರ್ ಅದು ಮ್ಯಾಕ್ಸ್ ಸಕ್ಸಸ್ ಮೀಟಲ್ಲಿ ಅಂದರೆ ಇದೇ ವೇದಿಕೆಯಲ್ಲಿ ಲಾಸ್ಟ್ ಟೈಮ್ ಹೇಳಿದ್ರಿ ಅಂದರೆ ಚೂರ್ ಎಕೋ ಹೊಡಿತದೆ, ಚೂರ್ ಮಾಡಿ ಸೈಲೆನ್ಸ್. ಸರ್ ಮ್ಯಾಕ್ಸ್ ಸಕ್ಸಸ್ ಮೀಟಲ್ಲಿ ಇದೇ ಹೋಟೆಲ್ ಹೇಳಿದ್ರಿ ಅಂದರೆ ಇತ್ತೀಚೆಗೆ 10 ವರ್ಷಗಳಲ್ಲಿ ಹೇಗಾಗಿದೆ ಅಂದರೆ ಸಿನಿಮಾದ ಹೀರೋ ಯಾರು, ಡೈರೆಕ್ಟರ್ ಯಾರು ಅನ್ನೋದ್ರ ಜೊತೆಗೆ ಸಿನಿಮಾದ ಎಡಿಟರ್ ಯಾರು, DOP ಯಾರು, ಮತ್ತು ಸಿನಿಮಾದ ಟೆಕ್ನಿಷಿಯನ್ಸ್ ಯಾರು ಅನ್ನುವಂತಹ ಆ ಒಂದು ಕ್ರೇಜಿ ಮೂಮೆಂಟ್ನ ಜನ ಫೀಲ್ ಮಾಡ್ತಾ ಇದ್ದಾರೆ. ಆ ಒಂದು ಆಸ್ಪೆಕ್ಟ್ ಕೂಡ ಜನ ಥಿಯೇಟ್ರಿಗೆ ಬರ್ತಿದ್ದಾರೆ.
ಸೊ ಒಂದು ಸಿನಿಮಾದ ಗೆಲುವಲ್ಲಿ ಬರೀ ನಾಯಕ ನಟ ಮಾತ್ರ ಅಲ್ಲದೆ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಲಾಸ್ಟ್ ಟೈಮ್ ಹೇಳಿದ್ರಿ. ಅದು ಮಾರ್ಕ್ ಕೂಡ ಕನೆಕ್ಟ್ ಆಗಿದೆ. ಈಗಲೂ ಸಹ ಜನ ಚೆಕ್ ಮಾಡ್ತಾರೆ ಈ ಸಿನಿಮಾದ DOP ಶೇಖರ್ ಚಂದ್ರ ಅವರ. ಎಸ್, ಫ್ಯಾಂಟಾಸ್ಟಿಕ್ ಕ್ಯಾಮ್ರಾಮನ್ ಅಂತಾರೆ. ಈ ಥರದ ಕನೆಕ್ಟಿವಿಟಿನ ನೀವು ಹೇಗೆ ರಿಸೀವ್ ಮಾಡ್ತೀರಿ? ಈ ಒಂದು ಪ್ರಶ್ನೆಗೆ ಪ್ರತಿಯೊಬ್ಬರಿಂದ ನಾನು ಆನ್ಸರ್ ಬಯಸ್ತೀನಿ ಸರ್. ಯಾರಿಂದ ಶಾಕ್? ಸರ್ ನೀವು ಸರ್ ನಿಮ್ಮ ಸೇರಿ ಅಂದರೆ ಎಲ್ಲರೂ ಹೀರೋ ಮಾತ್ರ ಅಲ್ಲ, ಪ್ರತಿಯೊಬ್ಬರನ್ನ ಟೈಟಲ್ ನೋಡಿನೇ ಅವರು ಜನ ಕನೆಕ್ಟ್ ಆಗ್ತಿದ್ದಾರೆ. ಶೇಖರ್ ಚಂದ್ರ, ಅಜನೀಶ್ ಅವರು ಮತ್ತೆ ಶಿವಕುಮಾರ್ ಸರ್. ಇದು ಮನೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಮನೆಯಲ್ಲೇ ಒಬ್ಬ ಯಜಮಾನ ಇರಕ್ಕೆ ಸಾಧ್ಯ ಇಲ್ಲ ಸರ್. ಮನೆಯಲ್ಲಿ ತಂದೆ, ತಾಯಿ, ತಂಗಿ, ಅಕ್ಕ, ತಮ್ಮ, ಹೆಂಡತಿ, ಮಕ್ಕಳು ಪ್ರತಿಯೊಬ್ಬರು ಸೇರಿದ್ರೆ, ಇಲ್ಲಿಂದ ಯಜಮಾನ ಅಂತಾರೋ ಬರೋ ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಮನೆ. ಆ ಮನೆಯಲ್ಲಿ ಯಾರೇ ಒಳ್ಳೇದು ಮಾಡಿದ್ರು, ಹೆಸರು ಬಂದ್ರು, ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಹೆಸರು ಬರೋದು ಇಡೀ ಮನೆಗೆ. ಟೀಮಲ್ಲೂ ಹಾಗೆ ಸರ್. ಅದು ಹೆಂಗೆ ಒಬ್ಬ ಹೀರೋಯಿಂದ ಸಿನಿಮಾ ಆಗಕ್ಕೆ ಸಾಧ್ಯ? ಅದು ಹೇಗೆ ಒಬ್ಬ ನಿರ್ಮಾಪಕನಿಂದ ಸಿನಿಮಾ ಆಗಕ್ಕೆ ಸಾಧ್ಯ? ಒಬ್ಬ ನಿರ್ದೇಶಕನಿಂದ ಹೇಗೆ ಸಿನಿಮಾ ಆಗಕ್ಕೆ ಸಾಧ್ಯ? ಒಬ್ಬ ಸಹ ಕಲಾವಿದ ಇರ್ಬೋದು, ಇನ್ನೊಬ್ರು ಇರ್ಬೋದು. ಐ ಥಿಂಕ್ ಇಟ್ಸ್ ಆಲ್ ಆ್ಯಂಡ್ ಎವ್ರಿಬಡಿ ಗೆಟಿಂಗ್ ಅ ನೇಮ್ ಇಸ್ ನೈಸ್ ಸರ್. ದಟ್ ಶುಡ್ ಬಿ ಈಕ್ವಿಟೀಸ್ ಇನ್ ದ ಸಿನಿಮಾ. ಪ್ರತಿಯೊಬ್ಬರಿಗೂ ಹೆಸರು ಬರಬೇಕು. ಹೆಸರು ಬರೋ ಹಾಗೆ ಕೆಲಸ ಮಾಡಬೇಕು. ನಾನು ಹೇಳ್ತಾರೆ ಸುಮ್ಮನೆ ಕೂತು ನಮ್ಮ ಹೆಸರು ತಗೊಳ್ಳಿ ಅಂತ ಮಾತ್ರಕ್ಕೆ ಯಾರಿಗೂ ಹೆಸರು ಬರಲ್ಲ. ಆ ಥರ ಹೆಸರು. ಆ್ಯಂಡ್ ಈ ಟೀಮಲ್ಲಿ ನೋಡಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೆಳಗಡೆ ಕೂತಿರೋರು, ಎವ್ರಿಬಡಿ ಹ್ಯಾಸ್ ವರ್ಕ್ಡ್. ಆ್ಯಂಡ್ ಅವ್ರಿಗೆ ಅವ್ರದ್ದೇ ಆದಂಥ ಸ್ಪೇಸಸಲ್ಲಿ ವರ್ಕ್ ಮಾಡಿಬಿಟ್ಟು ಐ ಥಿಂಕ್ ದೇ ಆರ್ ಆಲ್ ಗೆಟಿಂಗ್ ದೇರ್ ನೇಮ್. ಇವತ್ತು ನೀವು ಹೇಳಿದ ಶೇಖರ್ ಚಂದ್ರ ನನ್ನಿಂದ ಇಲ್ಲ ಸರ್. ಅವ್ರು ಆಲ್ರೆಡಿ ಶೇಖರ್ ಚಂದ್ರ ಆಗೋಗಿದ್ರು. ಶಿವು ಅವ್ರು ಯಾವಾಗ್ಲಿಂದನೂ ಇದ್ದಾರೆ ಅಲ್ವೇ. ಪ್ರತಿಯೊಬ್ಬರು ಅವ್ರವ್ರ ಹೆಸರು ಮಾಡೋದು ಅವ್ರವ್ರ ಕೆಲಸದಿಂದ. ಬಟ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಇವಾಗ ನಾವೆಲ್ಲ ಕೂತಿರ್ಬೇಕಾದ್ರೆ ಸರ್ ಎಕ್ಸ್ಟ್ರಾರ್ಡ್ನರಿ ಕ್ಯಾಮ್ರಾ ವರ್ಕ್ ಸರ್. ನಮಗೆ ಖುಷಿ ಆಗುತ್ತೆ. ನಾವು ಫೋನ್ ಹಾಕ್ತೀವಿ ಏನಾರೇ ಅಂದ್ಬಿಟ್ಟು ಇವ್ರಿಗೆ ರೇಗಿಸೋದು. ಬಟ್ ಐ ಥಿಂಕ್ ಎವ್ರಿಬಡಿ ಡಿಸರ್ವ್ಸ್ ಇಟ್. ಸಿ, ಒಂದು ಸಿನಿಮಾ ಆದ ತಕ್ಷಣ ಬರೀ ಒಬ್ಬ ಹೀರೋಗೆ ಮಾತ್ರ ಹೆಸರು ಬರೋದು, ಇಲ್ಲ ನಿರ್ದೇಶಕರಿಗೆ ಮಾತ್ರ ಬರೋದು, ಇಲ್ಲ ನಿರ್ಮಾಪಕರಿಗೆ ಮಾತ್ರ ಹೆಸರು ಬರೋದು, ಮ್ಯೂಸಿಕ್ ಡೈರೆಕ್ಟ್ರಿಗೆ ಮಾತ್ರ ಹೆಸರು ಬರೋದು ಅಂದರೆ ಇಟ್ ಈಸ್ ಪಾಸಿಬಲ್. ಬಿಕಾಸ್ ಯಾಕಂದರೆ ಕಣ್ಣಿಗೆ ಕಾಣೋ ಹೆಸರುಗಳಿವು. ಬಟ್ ಇದ್ರ ಹಿಂದೆ ಎಷ್ಟೋ ಹೆಸರುಗಳಿದಾವಲ್ಲ. ಈಗ ಒಂದು ಸೀನಲ್ಲಿ ಒಬ್ಬ ಕಲಾವಿದ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಆನ್ ಸ್ಕ್ರೀನಲ್ಲೇ ಎಷ್ಟೋ ಸಹ ಕಲಾವಿದರು ಇರ್ತಾರೆ. ಅವ್ರಿಲ್ಲದೆ ಆ ಸೀನೇ ಇರಲ್ಲ. ಎವ್ರಿಬಡಿ ಶುಡ್ ಗೆಟ್ ಅ ನೇಮ್. ದಟ್ಸ್ ಹೌ ಇಟ್ ಶುಡ್ ಬಿ. ಸುದೀಪ್ ಸರ್, ಇರಿ ಇವರೇನೋ. ಸುದೀಪ್ ಸರ್, ಸರ್ ಮಾರ್ಕ್ ಟ್ರೈಲರ್ ತುಂಬಾ ಚೆನ್ನಾಗಿದೆ, ಅಂದ್ರೆ ದೊಡ್ಡ ಮಟ್ಟಕ್ಕಾಗಿರೋ ತರ ಕಾಣಿಸ್ತಾ ಇದೆ. ಸೊ ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸಲ್ಲೇ ಮಾತಾಡ್ಕೋಬೇಕು ಅನ್ನೋರು ಮಾರ್ಕ್ ನೋಡಿದ್ಮೇಲೆ ಮನ್ಸಾರೆ ಮಾತಾಡೋ ತರ ಇದೆ. ಬಟ್ ನನ್ನ ಪ್ರಶ್ನೆ ಏನಂತಂದ್ರೆ, ನೀವು ಸಿನಿಮಾದಲ್ಲಿ, ಬಿಗ್ ಬಾಸ್ ಅಲ್ಲಿ ಎಲ್ಲಾ ಕಡೆ ಬ್ಯುಸಿ ಇರ್ತೀರಾ. ಅಂಡ್ ಯಂಗರ್ ಜನರೇಷನ್ಗೆ ಸಪೋರ್ಟ್ ಮಾಡೋದಿರ್ಬೋದು. ಅಗೇನ್ ಇವಾಗ CCL ಬೇರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಎಲ್ಲಾ ಕಡೆ ಬ್ಯುಸಿ ಇರೋ ನಿಮ್ಗೆ ರೆಸ್ಟ್ ಮಾಡ್ಬೇಕು ಅಂತ ಅನ್ಸೋದೇ ಇಲ್ವಾ? ಬಿಕಾಸ್ ಪ್ರಿಯಾ ಮ್ಯಾಮ್ ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋದನ್ನ ಹೇಳಿಲ್ಲ. ಅವರು ಬಿಗ್ ಬಾಸ್ ವೇದಿಕೆನಲ್ಲಿ ಅವ್ರು ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಯಾಕಂದ್ರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ನೇಹಿತರ ಬಳಗ, ಅದು ಬಿಟ್ಟು ಕೂಡ ನಿಮ್ಮ ಅಭಿಮಾನಿಗಳಿಗೆ ಒಂದು ಕಾಳಜಿ ಇರುತ್ತೆ. ಇದು ಸೀರಿಯಸ್ ಆಗಿ ನಾನು ಪ್ರಶ್ನೆ ಕೇಳ್ತಿರೋದು. ನಿಮ್ಮ ಆರೋಗ್ಯದ ಬಗ್ಗೆ, ಅಂದ್ರೆ ಯು ಆರ್ ಗುಡ್, ಹೆಲ್ದಿ, ಐ ನೋ, ಬಟ್ ನಿಮ್ಗೆ ಯಾವತ್ತು ರೆಸ್ಟ್ ಮಾಡಬೇಕು, ನಾನು ತುಂಬಾ ಇನ್ನೂ ಬೆಟರ್ ಆಗಿ ಕಾಣಿಸ್ಬೇಕು, ರೆಸ್ಟ್ ಮಾಡ್ಬೇಕಂತ ಅನ್ಸಲ್ವಾ ಅಂತ? ಸ್ಕ್ರೀನ್ ಮೇಲೆ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೀನಾ? ಸೂಪರ್, ಬಿಡಿ ಮತ್ತೆ. ಸರ್ ಇನ್ನೊಂದು ಪ್ರಶ್ನೆ ಇದೆ ಸರ್. ನಿಮ್ಮ ಉತ್ತರಕ್ಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನೀವು ತಿಂಡಿಗೆ ಏನ್ ತಿನ್ನೋದಮ್ಮ? ಪರವಾಗಿಲ್ಲ, ಹೇಳ್ಕೊಂಡೋಗಿ. ಲಿಸ್ಟ್ ಇರುತ್ತೆ, ಒಂದು ಲಿಸ್ಟ್ ಇರುತ್ತೆ, ಏನೋ ಒಂದು. ಪರವಾಗಿಲ್ಲ ಹೇಳಿ. ಅಥವಾ ಮುಜುಗರ ಆಗ್ತಾ ಇದೆಯಾ? ಇಲ್ಲ ಸರ್, ಹಾಗೇನಿಲ್ಲ. ನಾನು ತುಂಬಾ ಇಷ್ಟಪಡೋದು ನೀರು ದೋಸೆ ಸರ್. ನೀರು ದೋಸೆ ಎಷ್ಟು ತಿಂತೀರಾ? 2 ಸರ್. 2. ಇನ್ಯಾರಾದ್ರೂ? ಮಂಜು, ನೀನ್ ಎಷ್ಟು ತಿಂತೀಯಪ್ಪ? ಪ್ರತಿಯೊಬ್ಬರಿಗೂ ಅಲ್ಲಿ ಕೂತಿರೋರಿಗೆ ತಿಂಡಿ ಒಬ್ಬೊಬ್ರದ್ದು ಒಂದೊಂದಿದೆ ಅಲ್ವಾ ಇಲ್ಲಿ? ಕರೆಕ್ಟ್. ನಾನು ಸ್ಟ್ರೇಟ್ ಅವೇ 10:45 ಬೆಳಗ್ಗೆ ಊಟ ಮಾಡೋನು. ಸೊ ನಿಮ್ದು ಡಯಟ್ ಬೇರೆ, ನಂದು ಡಯಟ್ ಬೇರೆ ಅಂದಮೇಲೆ ನಿಮ್ದು ರೆಸ್ಟಿಂಗ್ ಬೇರೆ, ನಂದು ರೆಸ್ಟಿಂಗ್ ಬೇರೆ ಇರುತ್ತೆ. ನನಗೆ ಕೆಲಸದಲ್ಲಿ ಸಿಗುವಂತ ರೆಸ್ಟ್, ಕೆಲಸದಲ್ಲಿ ಸಿಗುವ ನೆಮ್ಮದಿ ನನಗೆ ಹಾಸಿಗೆ ದಿಂಬು ಸಿಕ್ಕಾಗ ಸಿಗಲ್ಲ. ಆಕ್ಚುಲಿ ನಾನು ಫ್ರೆಶ್ ಆಗಿ ಕಾಣಿಸೋದೆ ಫುಲ್ ಬಿಸಿ ಇರ್ಬೇಕಾರೆ. ಖಾಲಿ ಬಿಟ್ಟು ಮನೇಲಿ ಕೂತ್ಕೊಂಡಾಗ ನಿಮಗೆ ಗೊತ್ತಿಲ್ಲ, ಇವರೇ ಹೊರಗಡೆ ಹಾಕ್ತಾರೆ ನನಗೆ, ಹೋಗು ಫಸ್ಟ್ ಎಲ್ಲಾನ ಅಂತ. ನಿಮಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅಷ್ಟು ನನ್ನ ಕೈಲಿ ಆಗಲ್ಲ ಕೆಲಸ ಮಾಡದೇ ಇರೋದಕ್ಕೆ. ಐ ಥಿಂಕ್ ದಟ್ ಇಸ್ ವಾಟ್ ಇಟ್ ಇಸ್. ಎವ್ರಿಬಡಿ ಹಿಯರ್ ಹ್ಯಾಸ್ ಗಾಟ್ ಎ ಡಿಫ್ರೆಂಟ್ ಲೈಫ್ ಸ್ಟೈಲ್, ಡಿಫ್ರೆಂಟ್ ಮೋಡ್ಸ್ ಆಫ್ ರೆಸ್ಟಿಂಗ್. ನನಗೆ ನನ್ನ ಕೆಲಸ ಬಂದಾಗ 2 ಅವರ್ 3 ಅವರ್ಗಳು ಫ್ರೆಶ್ ಆಗಿ ಕಾಣಿಸ್ಬೇಕು ಅಂತ ಇರುತ್ತೆ, ಹೋಗ್ಬೇಕು ಅಂತ ಇರುತ್ತೆ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ಸರ್, ನೀವು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗ್ತೀರಾ, ಬಟ್ ನಿಮಗೆ ಇನ್ಸ್ಪಿರೇಷನ್ ಅಂದ್ರೆ ಯಾರು ಅಥವಾ ಯಾವ ವಿಚಾರ? ಹುಚ್ಚಾಕಿನ ಮುಂಚೆ ಬಂದಂತ ಅಷ್ಟು ಸಿನಿಮಾಗಳಿದಾವಲ್ಲಮ್ಮ, ಅದೇ ನನ್ನ ಇನ್ಸ್ಪಿರೇಷನ್. ಓಕೆ ಸರ್. ಸರ್, ನಿಮ್ಮ ಹೇರ್ ಸ್ಟೈಲ್ ಇನ್ಮೇಲೆ ಕರ್ಲಿ ಹೋಗಿ ಸಿಲ್ಕಿ ಹೇರ್ ಸ್ಟೈಲ್ ಬರುತ್ತಾ? ಇದೇ ತರ ಸಿನಿಮಾ ಮಾಡ್ತಾ ಇದ್ರೆ ಅಮ್ಮ ಕರ್ಲ್ ಹೋಗೋದೇ ಇಲ್ಲ. ಸುತ್ತಿ ಬಳಸಿ ಅಲ್ಲೇ ಇರ್ತೀವಿ ಆಮೇಲೆ.